ಹೇಳೋದು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ. ಇಂದಿರಾ ಗಾಂಧಿ ನಿಖಿಲ್ ಕುಮಾರಸ್ವಾಮಿ ನಾನು ಕೇಳೋದು ಹೇಳಿ. ನಿಖಿಲ್ ಕುಮಾರಸ್ವಾಮಿ ಅಲ್ಲ, ನಾನು ನಿಖಿಲ್ ಕುಮಾರಸ್ವಾಮಿ ಯಾಕೆ ಮಂಡ್ಯಕ್ಕೆ ಮಾತಾಡ್ತೀರಿ ನಾಗೇಂದ್ರ ಪ್ರಸಾದ್ ಜಸ್ಟ್ ಮಾತಾಡ್ತೀನಿ. ಸಿದ್ದರಾಮಯ್ಯ ಅವರು ಈಗಾಗಲೇ ಮೈಸೂರಿನಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುಂಚಿತವಾಗಿ ಏನೋ ವಿಜಯಶಂಕರ್ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಇದು ವಿಜಯಶಂಕರ್ ಅವರಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಕಣ ಆಗಿದೆ. ಯಾಕಂದ್ರೆ ಆಗ್ಲೇ ದೇವೇಗೌಡರು ಕೂಡ ಹೇಳಿದ್ರು, ಮೈಸೂರು ಕ್ಷೇತ್ರವನ್ನ ತನ್ನಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಟ್ಟು ಹಿಡಿದಿತ್ತು, ಹಾಗಾಗಿ ಮೈಸೂರನ್ನು ನಾವು ಬಿಟ್ಕೊಟ್ಟಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ತನ್ನ ಸ್ವಂತ ಕ್ಷೇತ್ರದಲ್ಲಿ, ತನ್ನ ಸ್ವಂತ ಜಿಲ್ಲೆಯಲ್ಲಿ, ಸ್ವಂತ ಕ್ಷೇತ್ರ ಈಗ ಅವ್ರದ್ದು ಬದಲಾಗಿದೆ. ಅವ್ರದ್ದು ಇವಾಗ ಕ್ಷೇತ್ರ ಚಾಮುಂಡೇಶ್ವರಿಯ ಬದಲಿಗೆ, ವರುಣಾದ ಬದಲಿಗೆ ಅವರು ಬಾದಾಮಿಯ ಶಾಸಕರಾಗಿದ್ದಾರೆ. ಆದ್ರೆ ತನ್ನ ಸ್ವಂತ ಜಿಲ್ಲೆಯಲ್ಲೇ ಅವರು ಈ ಚುನಾವಣೆಯನ್ನ ಗೆಲ್ಲಿಸಬೇಕಾದಂತ ಅನಿವಾರ್ಯತೆ ಇದೆ. ಮತ್ತು ವಿಶೇಷ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಇದೆಯಲ್ಲ, ಈ ವ್ಯಾಪ್ತಿಯಲ್ಲಿ ಕೇವಲ ಒಬ್ರು ಮಾತ್ರ ಇವತ್ತು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಇಡೀ ಆ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ NR ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಕಾಂಗ್ರೆಸ್ನ ಶಾಸಕರಿಲ್ಲ. ಒಂದು ಹಂತದಲ್ಲಿ ಇಲ್ಲಿ ಹಲವು ಕ್ಷೇತ್ರಗಳನ್ನ ಗೆಲ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಪಿರಿಯಾಪಟ್ಟಣದಲ್ಲೂ ಕೂಡ JDSನ ಶಾಸಕರು ಆಯ್ಕೆ ಆಗಿರೋದು, ಮತ್ತು ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಕೊಡಗು ಜಿಲ್ಲೆಯ ಜೊತೆಗೇನೆ ಮೈಸೂರಿನಲ್ಲೂ ಕೂಡ ಇದ್ದಂತ ಒಂದು ಕ್ಷೇತ್ರದ ಬದಲಿಗೆ ಈಗ ಅದನ್ನ 2ಕ್ಕೆ ಹೆಚ್ಚಳ ಮಾಡಿಕೊಂಡಿರುವಂತದ್ದು ಕೂಡ ಬಿಜೆಪಿಗೆ. ಅಂದ್ರೆ ಬಿಜೆಪಿ ಕೂಡ ಹಿಂದೆ ಚಾಮರಾಜ ಕ್ಷೇತ್ರ ಬಿಜೆಪಿಯಿಂದ ಸತತವಾಗಿ 4 ಬಾರಿ ಗೆದ್ದಂತಹ ಶಂಕರಲಿಂಗೇಗೌಡರು ಪ್ರತಿನಿಧಿಸಿದಂತಹ ಕ್ಷೇತ್ರ ಅದು. ಆ ಕ್ಷೇತ್ರವನ್ನ ಈಗ ಮತ್ತೊಮ್ಮೆ ಬಿಜೆಪಿ ಗೆಲ್ಲೋದ್ರ ಮೂಲಕವಾಗಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಕೂಡ ಸಾಧಿಸಿರುವುದು. ಹೀಗಾಗಿ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೇಗೆ ಗೆಲುವನ್ನ ದಾಖಲಿಸಿಕೊಳ್ಳುವುದರ ಕಡೆಗೆ ಕಾಂಗ್ರೆಸ್ ಯಶಸ್ವಿಯಾಗುತ್ತೆ. ಇವತ್ತು ಎಷ್ಟು ಮಹತ್ವ ಮೈಸೂರು ಲೋಕಸಭಾ ಕ್ಷೇತ್ರ ಅನ್ನೋದನ್ನ ತೋರಿಸ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಮೈಸೂರು ಲೋಕಸಭಾ ಕ್ಷೇತ್ರ ಎಷ್ಟರ ಮಟ್ಟಿಗೆ ಇಲ್ಲಿ ಮುಖ್ಯ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳಿ, ಅಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗಿದ್ದಾರೆ, ಅವರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಜೊತೆಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ಮೈಸೂರಿನ ನಾಮಿನೇಷನ್ ಫೈಲ್ ನ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅಂದ್ರೆ ಈ ಲೋಕಸಭಾ ಕ್ಷೇತ್ರದ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ಕೂಡ ಇದು ಸೂಚಿಸ್ತಾ ಇರುವಂತಹದ್ದು. ಈ ಮೂಲಕ ನಾಮಪತ್ರವನ್ನ ಸಲ್ಲಿಕೆಗೆ ಮುಂಚಿತವಾಗಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ದಿನೇಶ್ ಗುಂಡೂರಾವ್, ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ, ಆದರೆ ಜೆಡಿಎಸ್ನವರು ಮಾತ್ರ ಸಾಥ್ ಕೊಟ್ಟಿಲ್ಲ. ಜೆಡಿಎಸ್ನ ಯಾವುದೇ ನಾಯಕರು ಆಗಮಿಸದೇ ಇರುವುದನ್ನು ಗಮನಿಸಿದಾಗ ಕಾಂಗ್ರೆಸ್ ಏಕಾಂಗಿಯಾಗಿ ಈ ಚುನಾವಣೆಯನ್ನ ಇಲ್ಲಿ ಸ್ಪರ್ಧಿಸ್ತಾ ಇದೆಯಾ? ಇದೇನಾ ಮೈತ್ರಿ ಸರ್ಕಾರದ ಮೈತ್ರಿ ಅಭ್ಯರ್ಥಿಗಳ ಪರಿಸ್ಥಿತಿ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಮೂಡುವಂತಹದ್ದು. ಈ ಒಂದು ಪೂಜೆಯನ್ನ ಸಲ್ಲಿಸಿ ಮೆರವಣಿಗೆಯ ಮೂಲಕವಾಗಿ ಸಿದ್ದರಾಮಯ್ಯ ಅವರು ಚುನಾವಣಾ ಪ್ರಚಾರಕ್ಕೂ ಕೂಡ ಇದನ್ನ ಬಳಕೆ ಮಾಡಿಕೊಂಡಿದೆ. ಈ ಒಂದು ಚುನಾವಣೆಯಲ್ಲಿ ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ. ಜೊತೆಗೆ ಮಾಜಿ ಸಚಿವರು ಮತ್ತು NR ಕ್ಷೇತ್ರದ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಕೂಡ ಇದ್ದಾರೆ. ಎಸ್.ಸಿ. ಮಹದೇವಪ್ಪ ಬಂದಿದ್ದಾರೆ. ವಿಜಯಶಂಕರ್ ಅವರು ಕೆಲ ತಿಂಗಳುಗಳ ಹಿಂದೆಯಷ್ಟೇನೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದಂತಹವರು. ಆದರೆ ವಿಜಯಶಂಕರ್ ಅವರಿಗೆ ಮಾತು ಕೊಟ್ಟಿದ್ದೀನಿ ಅನ್ನುವ ಕಾರಣದೊಂದಿಗೆ ವಿಜಯಶಂಕರ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಲ್ಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ. ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಕಳೆದ ಬಾರಿ ಬಿಜೆಪಿ ಈ ಒಂದು ಕ್ಷೇತ್ರದ ವಿಶೇಷತೆ, ಈ ಮೈಸೂರು ಲೋಕಸಭಾ ಕ್ಷೇತ್ರದ ವಿಶೇಷತೆಯನ್ನು ನಾವು ಗಮನಿಸಬಹುದು. ಬಿಜೆಪಿ ತನ್ನ ಪ್ರಾಬಲ್ಯವನ್ನು, ಅಂದ್ರೆ ವಿಧಾನಸಭೆಯ ಮಟ್ಟದಲ್ಲಿ ಬಹಳ ದೊಡ್ಡ ಪ್ರಾಬಲ್ಯವನ್ನು ಹೊಂದಿಲ್ಲದ ಸಂದರ್ಭದಲ್ಲೂ ಕೂಡ ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಗೆದ್ದಿತ್ತು. ಆಗ ಕೊಡಗು ಕೂಡ ಇರಲಿಲ್ಲ. ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡಗು ಇಲ್ಲದಿರುವಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ಈ ಒಂದು ಕ್ಷೇತ್ರವನ್ನ ಗೆಲ್ಲುವಲ್ಲಿ ಯಶಸ್ಸನ್ನು ಕಂಡಿತ್ತು. ವಿಜಯಶಂಕರ್ ಅವರು ಕೂಡ 2 ಬಾರಿ ಬಿಜೆಪಿಯ ಲೋಕಸಭಾ ಸದಸ್ಯರಾಗಿ ಈ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಆಯ್ಕೆಯಾಗಿದ್ರು. ಹಿಂದೆ ಕೊಡಗು ಅದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಜೊತೆಗೆ ಇತ್ತು. ಆಗ ಕೊಡಗು ಮತ್ತು ದಕ್ಷಿಣ ಕನ್ನಡ
ಸೇರಿ ಬಿಜೆಪಿ 90ರ ದಶಕದಿಂದಲೂ ಕೂಡ ಸತತವಾಗಿ ಅಲ್ಲಿ ಗೆಲುವನ್ನ ಸಾಧಿಸ್ತಾ ಬಂದಿತ್ತು. ಹಾಗೆಯೇ ಈ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಪ್ರಾಬಲ್ಯವನ್ನ ಬಿಜೆಪಿ ಸಾಧಿಸ್ತಾ ಬಂದಿರುವಂತ ಮತ್ತು ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರು ಗೆಲುವನ್ನ ಸಾಧಿಸಿದ್ರು. ಈಗ ವಿಜಯ್ ಶಂಕರ್ ಅವರು ಬದಲಾದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ವಿಜಯ್ ಶಂಕರ್ ಅವರು ಕಳೆದ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಆದರೆ ಬದಲಾದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ತಮ್ಮ ಸ್ವಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಈಗ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ವಿಜಯ್ ಶಂಕರ್ ಅವರು. ಮತ್ತು ಸಿದ್ದರಾಮಯ್ಯ ಅವರ ಪಾಲಿಗೆ ಚಾಮುಂಡೇಶ್ವರಿ ಸೋಲಿನ ನಂತರ ತನ್ನ ಸ್ವಂತ ಜಿಲ್ಲೆಯಲ್ಲಿ ಗೆಲ್ಲುವ ಅನಿವಾರ್ಯತೆ ಬಹಳ ದೊಡ್ಡದಾಗಿದೆ. ಜೆಡಿಎಸ್ನ ಬಾವುಟಗಳು ಕೂಡ ಜೊತೆಗೇನೆ ರಾರಾಜಿಸ್ತಾ ಇವೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ವಿಜಯ್ ಶಂಕರ್ ಅವರು ಈ ಒಂದು ಚುನಾವಣೆಯನ್ನ ಎದುರಿಸ್ತಾ ಇರುವಂತಹದ್ದು ವಿಶೇಷ. ಬಹುತೇಕ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಇದೇ ರೀತಿಯಂತಹ ದೃಶ್ಯ ಕಾಣ್ತಾ ಇದೆ. ಎರಡೆರಡು ಪಕ್ಷಗಳ ಕಡೆಯಿಂದಲೂ ಕೂಡ ಈ ರೀತಿಯಾದಂತಹ ಮೆರವಣಿಗೆಗಳು ಕಾಣ್ತಾ ಇದೆ. ಮಂಡ್ಯ, ಮೈಸೂರು, ತುಮಕೂರು, ಹಾಸನ ಇಲ್ಲೆಲ್ಲವೂ ಕೂಡ ಬಹಳ ಅಬ್ಬರದೊಂದಿಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡಲಾಗ್ತಾ ಇದೆ. ಹಾಗೆಯೇ ಬೆಂಗಳೂರಿನಲ್ಲೂ ಕೂಡ ಅಷ್ಟೇನೆ. ಬೆಂಗಳೂರಿನಲ್ಲಿ ಸದಾನಂದ ಗೌಡರು ಕೂಡ ಬಹಳ ದೊಡ್ಡದಾದಂತಹ ಮೆರವಣಿಗೆಯನ್ನು ಆಯೋಜಿಸುವುದರ ಮೂಲಕವಾಗಿ ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಶಶಿ ಅವರು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಾಗೇಂದ್ರ ಪ್ರಸಾದ್ ಅವ್ರ ಜೊತೆಗೆ ಮಾತನ್ನ ಮುಂದುವರೆಸಿ. ಅವ್ರು ಜಸ್ಟ್ ಮಾತನಾಡಿದ್ರೆ ಅಷ್ಟೇ. ಇಲ್ಲ ನಿಮ್ಮನ್ನು ಮಾತಾಡ್ತಿದ್ದೀನಿ. ತೇಜಸ್ವಿ ಅವರು ಆ ರೀತಿಯಾಗಿ ಹೇಳ್ಬೇಡಿ. ಅವ್ರು ಎಲ್ಲರನ್ನೂ ಮಾತಾಡ್ತೀನಿ, ಅದು ನನಗೂ ಕೂಡ ಗೊತ್ತಿದೆ ಯಾವ ರೀತಿಯಾಗಿ ಎಲ್ಲರನ್ನೂ ಕೂಡ ಮಾತನಾಡಿಸ್ತೀನಿ. ಅವರು ಒಂದು ಮಾತನ್ನು ಹೇಳ್ತಿದ್ದಾರೆ. ನಾವು ನೋಡಿ ಇವತ್ತು ಈ ರಾಜ್ಯದ ಎಲ್ಲಾ ಕ್ಯಾಂಡಿಡೇಟ್ಗಳ ಭದ್ರತೆ ಬಗ್ಗೆ ನಾವು ಸೂಕ್ತವಾದಂತ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅವ್ರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ರು, ಏನೊಂದು ಬೈಕಲ್ಲಿ ಬಂದವರು 400 ರೂಪಾಯಿ ಇದೆಲ್ಲ ಸಾಬೀತು ಮಾಡಿ ಮುಂದೆ ಮಾತನಾಡ್ತಕ್ಕಂಥದ್ದಲ್ಲ. ಇಲ್ಲಿ ಮಂಡ್ಯ ಜನತೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಾ ಇದ್ದೀರಾ. ದಯಮಾಡಿ ನೀವು ಸಿಂಪತಿ ಮೇಲೆ ಏನಾದರೂ ಮಾಡಬೇಕು ಅಂತಕ್ಕಂಥದ್ದು. ನಮಗೆ ಆ ಸಿಂಪತಿ ಅವಶ್ಯಕತೆ ಇಲ್ಲ. ಸ್ವಾಭಿಮಾನಿ ಮಂಡ್ಯ ಜಿಲ್ಲೆ ಏನು ಅಂತ ಹೇಳಿ ತೋರಿಸ್ಕೊಡ್ತೀವಿ. ಆಡಿಯೋ ರಿಲೀಸ್ ಅಲ್ಲಿ ಕೋಟಿ ಗಟ್ಟಲೆ ಬಗ್ಗೆ ಮಾತಾಡ್ತಾರೆ. ಯಾರು ಕೋಟಿ ಗಟ್ಟಲೆ ಆಡಿಯೋ ಬಗ್ಗೆ ಮಾತನಾಡಿದ್ರೆ ವೆರಿ ಇಂಪಾರ್ಟೆಂಟ್. ಆಡಿಯೋ ಬಗ್ಗೆ ಮಾತನಾಡಿ ಸುಮಲತಾ ಅವರು ಒಂದು ಮಾತನ್ನ ಹೇಳಿದ್ರು. ಇದು ಮುಖ್ಯಮಂತ್ರಿಯವರ ಸ್ಟೇಚರ್ಗೆ ತಕ್ಕದಾದಂತದ್ದ ಈ ಆಡಿಯೋ ಬಿಡುಗಡೆ ಅನ್ನೋದನ್ನ ಹೇಳಿದ್ರೆ ಹೆಂಗಿದ್ರೆ ಸಮರ್ಥಿಸ್ಕೊಳ್ತೀರಿ ನೀವು? ಆಡಿಯೋವನ್ನ ಇಷ್ಟೊಂದು ಇದರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಡಿಯೋ ಎಕ್ಸ್ಪರ್ಟ್. ಈಗ ಇದೇ ಯಡಿಯೂರಪ್ಪರ ಜೊತೆ ಇವರೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪರ ಜೊತೆ ಕೂರ್ಸಿ ಟೇಪ್ ರೆಕಾರ್ಡ್ ಮಾಡಿಸ್ತಾರೆ ಅಂದ್ರೆ ಇವ್ರು ಎಂತ ಮುಖ್ಯಮಂತ್ರಿ? ಬೇರೆ ಜನಗಳ ಆಳ್ವಿಕೆ ಮಾಡೋ ಇಲ್ಲ, ಬರೀ ಟೇಪ್ ಮಾಡಿಸ್ಕೊಂಡಿರೋದೆ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೇಕೋ ಟೇಪ್ ಮಾಡಿಸ್ಕೊಂಡಿರೋದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಈ ಸಮ್ಮಿಶ್ರ ಸರ್ಕಾರದ ಗುರಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಕೊಡ್ತಕ್ಕಂಥದ್ದು. ಕೋಟ್ಯಾಂತರ ರೂಪಾಯಿ ನೀವು ಕೇವಲ ಒಂದೊಂದು ವ್ಯಕ್ತಿ ಫೋನ್ ನಲ್ಲಿ ಕೋಟಿ ಗಟ್ಟಲೆ ಒಬ್ಬರ ಹತ್ರ ಮಾತಾಡ್ತಾರೆ ಅಂತಂದ್ರೆ ಎಷ್ಟು ಕೋಟಿ ಬಂಡವಾಳ ಆಗ್ತಾ ಇದೆ? ಇವರು ನಾಟಕ ಮಂಡಳಿಯವರು ಯಾವ್ಯಾವ ಡ್ರಾಮಾ ಯಾವ ಸಮಿತಿ ಯಾವ್ಯಾವ ಡ್ರಾಮಾ ಮಾಡಬೇಕು ಆ ಡ್ರಾಮಾ ಮಾಡಕ್ಕೆ ರೆಡಿ ಇರ್ತಾರೆ. ಇವರು ಇವ್ರು ಹೇಳ್ತಾರೆ ಇವರು ಸಾಬೀತು ಮಾಡಿ ಇದೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿನ್ನೆ ರಾತ್ರಿ ಇದೇ ಟೇಪ್ ಮಾಡ್ತಾರಲ್ಲ, ಟೇಪ್ ಮಾಡಿ ತೋರ್ಸದ್ರಲ್ಲ, ಅವ್ರ ಮನೆಗೆ ಹೋಗ್ತಾರೆ. ಅವ್ರು ಯಾರು? ಒಬ್ಬ ಸಾಮಾನ್ಯ ಮಾಜಿ ನಗರಸಭಾ ಸದಸ್ಯನ ಮನೆಗೆ ಹೋಗಿ ಅವ್ರು ಹೇಳ್ಕೊಡ್ತಾರೆ, ಪ್ರವೋಕ್ ಮಾಡ್ತಾರೆ. ನೀ ಟೇಪ್ ಮಾಡು, ನಿಮ್ ಇದ ರಾಜ್ಯದ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಇದನ್ನ. ಒಂದ್ ವಿಚಾರ ಹೇಳ್ತೀನಿ, ಇವರು ಇವತ್ತು ಜನ ಸೇರಿಸ್ತಾ ಇದಾರಲ್ಲ, ಅವತ್ತು ನಮ್ಮ ಅಕ್ಕ ಹೇಳ್ದಂಗೆ ಅವತ್ತು ಜನ ಬಂದದ್ದು, ಅವತ್ತು ಬಂತಲ್ಲ 20ನೇ ತಾರೀಕು, ಅವತ್ತು ಜನ ಬಂದದ್ದು, ಇವತ್ತು ಜನ ತಂದದ್ದು.
ತರಿಸ್ತಾ ಇದಾರೆ. ಅದೇ ಹೀಗೆ ನರಸೀಪುರದಲ್ಲಿ 60 ಬಸ್ಸು, ಮಾಗಡಿಯಲ್ಲಿ 60 ಬಸ್ಸು, ರಾಮನಗರದಲ್ಲಿ 60 ಬಸ್ಸು, ಯಾಕೆ ಮಂಡ್ಯದಲ್ಲಿ ಜನ ಇಲ್ವಾ? ಮಾತಾಡ್ತೀನಿ ಒಂದೇ ನಿಮಿಷ ಮಾತಾಡ್ತೀನಿ. ಇಬ್ರು ಶಶಿಯವರು ಮಾತಾಡ್ತೀನಿ. ಒಂದ್ ನಿಮಿಷ ಶಶಿಯವರು ಮಾತಾಡ್ತೀನಿ. ನನ್ನ ಜೊತೆಗೆ ಚರ್ಚೆ ಮುಂದುವರಿಸ್ತಾನ. ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ BS ಯಡಿಯೂರಪ್ಪ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ದೀಪಕ್ ಮಾತನಾಡಿಸಿದ್ದಾರೆ ನಾಮಿನೇಷನ್ ಫೈಲ್ ನ ಸಂದರ್ಭದಲ್ಲಿ. ಅವ್ರಿಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ.